ಇಡ್ಲಿ ಡೇಂಜರ್ ಅನ್ನೋದಾಯ್ತು, ಕಲ್ಲಂಗಡಿ ಆಯ್ತು, ಹಸಿರು ಬಟಾಣಿಯ ಸರದಿ ಆಯ್ತು, ಈಗ ಪನ್ನೀರ್ ಡೇಂಜರ್. ಬೆಲ್ಲದಲ್ಲೂ ಕೂಡ ಕೆಮಿಕಲ್ಸ್ ಗಳನ್ನ ಬಳಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ಹೊಸ ವರ್ಷದ ಕೇಕ್ಗಳಲ್ಲಿ ಡೇಂಜರಸ್ ಕಲರ್ ಗಳನ್ನ ಬಳಕೆ ಮಾಡಿರುವ ವಿಚಾರ. ಸಿಂಥೆಟಿಕ್ ಪೊಟ್ಯಾಷಿಯಂ ಕ್ಲೋರೈಡ್ ನಂತಹ ರಾಸಾಯನಿಕಗಳಿಂದ ಕೂಡಿರುವ ಉಪ್ಪು ಕೇರಳದಿಂದ ಬರುವಂತಹ ತಿಂಡಿಗಳಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ. ಕೊಳೆತು ನಾರ್ತಾ ಇದ್ದಂತಹ ಚಿಕನ್ ಬಳಸುತ್ತಿವೆ ಅನೇಕ ಹೋಟೆಲ್ಗಳು. ಇಲ್ಲಿ ಸಾವಯವ ಅನ್ಕೊಂಡ್ ತಿಂತಾ ಇರುವಂತಹ ತರಕಾರಿ ಸೇಫ್ ಅಲ್ಲ. ಈ ರೀತಿ ನ್ಯೂಸ್ಗಳು ಮೊದಲು ಆಗೊಮ್ಮೆ ಈಗೊಮ್ಮೆ ನೋಡೋಕ್ ಸಿಗ್ತಿದ್ವು. ಆದ್ರೆ ಇತ್ತೀಚೆಗೆ ಪ್ರತಿನಿತ್ಯ ಈ ರೀತಿ ಆಘಾತಕಾರಿ ನ್ಯೂಸ್ ಗಳನ್ನ ನೋಡ್ತಾನೆ ಇದೀವಿ. ಪ್ರತಿನಿತ್ಯ ಆಹಾರ ಕಲಬೆರಕೆ, ಕೊಳಕು ಆಹಾರಕ್ಕೆ ಸಂಬಂಧಪಟ್ಟ ಒಂದಲ್ಲ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾನೆ ಇದೆ. ಅದರಲ್ಲೂ ವಿಜಯಲಕ್ಷ್ಮಿ ಶಿಬ್ರೂರ್ ಮೇಡಮ್ ಅಂತೂ ಇಂತ ನೂರಾರು ಜಾಲಗಳನ್ನ ಬಯಲಿಗೆಳೆಯೋ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ನಿಮ್ಮ ಹೃದಯಾಘಾತಕ್ಕೆ ಕಾರಣ ಆಗುತ್ತೆ. ಮೊನ್ನೆ ಸೌತೆಕಾಯಿ ಫ್ರೆಶ್ ಆಗಿ ಕಾಣ್ಲಿ ಅಂತ ಒಂದಷ್ಟು ಜನ ಮಹಿಳೆಯರು ರೈಲ್ವೆ ಸ್ಟೇಷನ್ ನಲ್ಲಿ ಹಸಿರು ಬಣ್ಣದ ರಾಸಾಯನಿಕ ಬಳಸ್ತಾ ಇರೋ ವಿಡಿಯೋ ವೈರಲ್ ಆಗಿತ್ತು. ಇದಾದ್ಮೇಲೆ ಬೀದಿ ಬದಿ ಹಣ್ಣಿನ ವ್ಯಾಪಾರಿ ಒಬ್ಬ ತನ್ನ ಹಣ್ಣುಗಳನ್ನ ಇಲಿಗಳು ತಿನ್ಬಾರ್ದು ಅಂತ ಅದಕ್ಕೆ ಇಲಿ ಪಾಷಾಣ ಮೆತ್ತುವಾಗ ಸಿಕ್ಬಿದ್ದಿದ್ದಾನೆ. ಮತ್ತೊಂದ್ ಕಡೆ ಹಣ್ಣಿನ ವ್ಯಾಪಾರಿ ಒಬ್ಬ ತನ್ನ ಹಣ್ಣುಗಳು ಫ್ರೆಶ್ ಆಗಿ ಕಾಣ್ಲಿ ಅಂತ ಯಾವ್ದೋ ಕೆಮಿಕಲ್ ಸ್ಪ್ರೇ ಮಾಡುವಾಗ ಸಿಕ್ಬಿದ್ದಿದ್ದಾನೆ. ಕೆಮಿಕಲ್ ನಿಂದ ತಯಾರಾಗ್ತಿರೋ ಹಾಲು, ಕೊಳಕಿನಲ್ಲಿ ತಯಾರಿಸ್ತಿರೋ ತಿಂಡಿ ತಿನಿಸುಗಳು, ಗಬ್ಬು ನಾರೋ ಫ್ಯಾಕ್ಟರಿಗಳು, ಜ್ಯೂಸ್ ಪ್ಯಾಕೆಟ್ ನಲ್ಲಿ ಹುಳಗಳು, ಡಾಬಾ, ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಗಳ ಊಟದಲ್ಲಿ ಹುಳಗಳು. ಇದನ್ನೆಲ್ಲ ನೋಡಿ ಆಚೆ ಕಡೆ ಏನ್ ತಿನ್ನೋಕು ಭಯ ಶುರು ಆಗೋಗಿದೆ. ಆಚೆ ಏನು ತಿನ್ನೋದೇ ಬೇಡ ಅನ್ಕೊಂಡ್ರೆ ನಾವುಗಳು ಮನೇಲಿ ಬಳಸೋ ಆಹಾರ ಪದಾರ್ಥಗಳಾದ್ರೂ ಸೇಫ್ ಆಗಿದಾವ? ತರಕಾರಿ, ಸೊಪ್ಪು, ಹಣ್ಣಿಂದ ಹಿಡಿದು ದವಸ ಧಾನ್ಯ, ಪುಡಿಗಳು ಎಲ್ಲವೂ ಕೆಮಿಕಲ್ ಯುಕ್ತ ಅಂತ ವರದಿಗಳು ಬರ್ತಾನೆ ಇದಾವೆ. ಗೊತ್ತೋ ಗೊತ್ತಿಲ್ಲದೆ ನಾವು ಪ್ರತಿನಿತ್ಯ ವಿಷಕಾರಿ ಕೆಮಿಕಲ್ಸ್ ಗಳನ್ನ ಸೇವನೆ ಮಾಡ್ತಾನೆ ಇದೀವಿ. ಈ ಮೆಣಸಿನ ಪೌಡರ್ಗೆ ಬೆರೆಸುವಂತಹ ವಸ್ತು ಶೂ ಪಾಲಿಶ್ ಮಾಡುವಂತಹ ಕಲರ್ ಮತ್ತೆ ಬಟ್ಟೆಗಳಿಗೆ ಬಳಸುವ ಸುಡಾನ್ ಕೆಮಿಕಲ್. ಇಷ್ಟೆಲ್ಲ ಆದ್ರೂ ಇದಕ್ಕೆಲ್ಲ ಕಡಿವಾಣ ಹಾಕೋದ್ರಲ್ಲಿ ನಮ್ಮ ಸರ್ಕಾರಗಳು, ಸಂಬಂಧಪಟ್ಟ ಇಲಾಖೆಗಳು ಯಾಕೆ ವಿಫಲ ಆಗ್ತಿದಾವೆ? ಜನರ ಜೀವಕ್ಕೆ ಕುತ್ತು ತರ್ತಿರೋ ಇಂಥವ್ರ ಮೇಲೆ ಕಠಿಣ ಕ್ರಮ ಯಾಕಾಗ್ತಿಲ್ಲ? ಅಂಡ್ ಅತಿ ಮುಖ್ಯವಾಗಿ ನೀವು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಕ್ಕೆ ಇದರಿಂದ ಆದಷ್ಟು ಸೇಫ್ ಆಗೋಕೆ ಏನೆಲ್ಲ ಕ್ರಮ ತಗೋಬಹುದು? ಈ ಎಲ್ಲಾ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡೋ ಪ್ರಯತ್ನ ಮಾಡಿದೀನಿ. ವಿಡಿಯೋ ಲೆಂತ್ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಅಂತ ಸ್ಕಿಪ್ ಮಾಡದೆ ನಿಮ್ಮ ಆರೋಗ್ಯಕ್ಕೋಸ್ಕರ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟು ವಿಡಿಯೋನ ಕೊನೆ ತನಕ ನೋಡ್ರಪ್ಪ. ಮೊದಲನೇದಾಗಿ ಈ ಫುಡ್ ಅಡಲ್ಟ್ರೇಷನ್, ಆಹಾರ ಕಲಬೆರಕೆ ಅಂದ್ರೆ ಏನು ಅಂತ ನೋಡೋಣ. ನಾವು ಸೇವನೆ ಮಾಡೋ ಆಹಾರದ ಜೊತೆ ಕಳಪೆ ಪದಾರ್ಥಗಳು, ಕೆಮಿಕಲ್ಸ್ ಗಳು, ಅಪಾಯಕಾರಿ ಬಣ್ಣಗಳು, ನಕಲಿ ಪದಾರ್ಥಗಳನ್ನ ಮಿಶ್ರಣ ಮಾಡೋದಕ್ಕೆ ಕಲಬೆರಕೆ ಅಂತಾರೆ. ಇದನ್ನ ಒಂದಷ್ಟು ವ್ಯಾಪಾರಿಗಳು ಅತಿಯಾದ ಲಾಭ ಪಡಿಲಿಕ್ಕೆ ಮಾಡಿದ್ರೆ, ಇನ್ ಕೆಲವೊಬ್ರು ಪದಾರ್ಥ ನೋಡ್ಲಿಕ್ಕೆ ಚೆನ್ನಾಗ್ ಕಾಣ್ಲಿ ಅಂತ ಮಾಡ್ತಾರೆ. ಮತ್ತೆ ಕೆಲವರು ಪದಾರ್ಥ ಬೇಗ ಎಕ್ಸ್ಪೈರ್ ಆಗದೆ ಇರ್ಲಿ, ಅದ್ರ ಶೆಲ್ಫ್ ಲೈಫ್ ಜಾಸ್ತಿ ಆಗ್ಲಿ ಅನ್ನೋ ಕಾರಣಕ್ಕೆ ಈ ಕೆಲಸ ಮಾಡ್ತಾರೆ. ಉದಾಹರಣೆಗೆ ಯೂರಿಯಾ, ಡಿಟರ್ಜೆಂಟ್, ಸ್ಟಾರ್ಚ್, ಸಿಂಥೆಟಿಕ್ ಕೆಮಿಕಲ್ಸ್ ಗಳನ್ನ ಮಿಕ್ಸ್ ಮಾಡಿರೋ ಹಾಲು, ಬ್ರೈಟ್ ಆಗಿ ಕಾಣ್ಲಿ ಅಂತ ಸಿಂಥೆಟಿಕ್ ಕಲರ್ಸ್ ಮಿಕ್ಸ್ ಮಾಡಿರೋ ಅರಿಶಿಣ, ಇಟ್ಟಿಗೆ ಪುಡಿ, ಕಲರ್ ಕೆಮಿಕಲ್ಸ್ ಮಿಕ್ಸ್ ಮಾಡಿರೋ ಖಾರದ ಪುಡಿ, ಶುಗರ್ ಸಿರಪ್ ಮಿಕ್ಸ್ ಮಾಡಿರೋ ಜೇನುತುಪ್ಪ, ಸಿಂಥೆಟಿಕ್ ಫ್ಯಾಟ್ ಹಾಗೂ ಸ್ಟಾರ್ಚ್ ಬಳಸಿ ತಯಾರಿಸಿರೋ ಪನ್ನೀರು, ಹಿಂಗೆ ಲಿಸ್ಟ್ ಮುಂದುವರಿತಾ ಹೋಗುತ್ತೆ. ಮೊದಲಿಗೆ ಈ ಗ್ರೌಂಡ್ ಲೆವೆಲ್ ಇಂದ ನೋಡೋಣ. ನಮ್ಮ ಭಾರತ ಸ್ಟ್ರೀಟ್ ಫುಡ್ಸ್ ಗೆ ಸಿಕ್ಕಾಪಟ್ಟೆ ಫೇಮಸ್. ಪಾನಿಪುರಿ, ಮಸಾಲ್ ಪುರಿ, ಗೋಬಿ ಮಂಚೂರಿ, ಸಮೋಸ, ಜಿಲೇಬಿ, ವಡಾಪಾವ್, ಇನ್ನು ಅನೇಕ ರೀತಿಯ ರುಚಿಯಾದ ಚಾಟ್ಸ್ ಗಳನ್ನ ನಮ್ಮ ಜನ ಪ್ರತಿನಿತ್ಯ ತಿಂತಾನೆ ಇರ್ತಾರೆ, ತಮ್ಮ ಮಕ್ಕಳಿಗೂ ತಿನ್ನಿಸ್ತಾ ಇರ್ತಾರೆ. ಆದ್ರೆ ಈ ವ್ಯಾಪಾರಿಗಳಲ್ಲಿ ಅನೇಕರು ರುಚಿ ಕಡೆ ಗಮನ ಕೊಡ್ತಿದ್ದಾರೆ ಹೊರತು ಶುಚಿ ಕಡೆ ಗಮನ ಕೊಡ್ತಿಲ್ಲ. ಬಳಸಿದ ಎಣ್ಣೆಯನ್ನೇ ಪದೇ ಪದೇ ಬಳಸೋದು. ಒಳ್ಳೆ ಇಂಜಿನ್ ಆಯಿಲ್ ತರ ಕಪ್ಪುಗಾದ್ರೂ ಅದೇ ಎಣ್ಣೆನೆ ವಾರಾನ್ಗಟ್ಲೆ ಬಳಸ್ತಾರೆ. ಆರ್ಟಿಫಿಷಿಯಲ್ ಕಲರ್ಸ್ ಬ್ಯಾನ್ ಆಗಿದ್ರು ಕೆಂಪಗ್ ನೋಡೋಕ್ ಚೆನ್ನಾಗ್ ಕಾಣ್ಲಿ ಅಂತ ಟೊಮೆಟೊ ಸಾಸ್ಗೆ, ಗೋಬಿಗೆ, ಕಬಾಬ್ಗೆ, ಬಜ್ಜಿ, ಬೋಂಡಗಳಿಗೆ ಕೆಮಿಕಲ್ ಬಣ್ಣಗಳನ್ನ ಮಿಕ್ಸ್ ಮಾಡ್ತಾರೆ. ಇನ್ನು ನೀರಂತೂ ಕೇಳಲೇಬೇಡಿ, ಕೊಳಕು ನೀರನ್ನೇ ಬಳಸೋದು. ಅದೇ ನೀರಲ್ಲೇ ತಟ್ಟೆ ಲೋಟಗಳನ್ನ ತೊಳೆಯೋ ಅನೇಕ ವಿಡಿಯೋಗಳು ವೈರಲ್ ಆಗಿರೋದನ್ನ ನೋಡಿರ್ತೀರಾ. ನಿಮ್ಗೆ ಕಾಸು ಸುಮ್ಮನೆ ಕೊಡ್ತಾರಾ? ಇದ್ರ ಜೊತೆ ಕೆಲ ವ್ಯಾಪಾರಿಗಳು ಎಕ್ಸ್ಪೈರ್ ಆಗಿರೋ ಪದಾರ್ಥಗಳನ್ನ ಒಂಚೂರು ಭಯ ಇಲ್ಲದೆ ಬಳಸ್ತಾರೆ. ಕಡೆಗೆ ಆ ಬಿಸಿ ಬಿಸಿ ಚಾಟ್ಸ್ ಗಳನ್ನ ನ್ಯೂಸ್ ಪೇಪರ್ ಗಳಲ್ಲಿ ಅಥವಾ ಚೀಪ್ ಪ್ಲಾಸ್ಟಿಕ್ ಕವರ್ ನಲ್ಲಿ ಕಟ್ಕೊಡ್ತಾರೆ. ನಮ್ಮ ಜನಗಳು ಚಾಟ್ಸ್ ಎಲ್ಲಿ ಕಡಿಮೆ ದುಡ್ಡಿಗೆ ರುಚಿಯಾಗಿ ಸಿಗುತ್ತೆ ಅಲ್ಲಿಗೆ ಹೋಗ್ತಾರೆ. ಈ ವ್ಯಾಪಾರಿಗಳು ಕಡಿಮೆ ದುಡ್ಡಿಗೆ ಚಾಟ್ಸ್ ತಯಾರಿ ಮಾಡೋ ಸಲುವಾಗಿ ಎಲ್ಲೆಲ್ಲಿ ದುಡ್ಡು ಉಳಿಸಬಹುದು ಅಂತ ನೋಡ್ತಾ ಈ ರೀತಿ ಕೊಳಕು, ಕಲಬೆರಕೆ ಕೆಲಸಗಳನ್ನ ಮಾಡ್ತಾರೆ. ಕಡೆಗೆ ನಮ್ಮ ಜನ ಬೈ ಒನ್ ಗೆಟ್ ಒನ್ ಆಫರ್ ನಲ್ಲಿ ಕಡಿಮೆ ದುಡ್ಡಿಗೆ ಚಾಟ್ಸ್ ಜೊತೆ ಫ್ರೀ ಆಗಿ ಕಾಯಿಲೆನು ಕೊಂಡ್ಕೊಂಡ್ ಬರ್ತಾರೆ. ಎಲ್ಲಾ ಚಾಟ್ಸ್ ಅಂಗಡಿ, ಫಾಸ್ಟ್ ಫುಡ್ ನಲ್ಲಿ ಇದೇ ರೀತಿ ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅನ್ಹೈಜೀನ್ ಅನ್ನೋದು ನಮ್ಮ ಇಂಡಿಯಾದ ಸ್ಟ್ರೀಟ್ ಫುಡ್ ಕಲ್ಚರ್ ನಲ್ಲಿ ಸರ್ವೇ ಸಾಮಾನ್ಯ ಅನ್ನೋ ರೀತಿ ಆಗೋಗ್ತಿದೆ. ಜನ ಸೀರಿಯಸ್ ಆಗಿ ತಗೋಬೇಕಾಗಿರೋ ವಿಷಯನ ತಮಾಷೆಯಾಗಿ ಜೋಕ್ ಆಗಿ ತಗೋತಾ ಇರೋದೇ ವಿಪರ್ಯಾಸ.
ಈಗ ಈ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ಬಿಡಿ, ದೊಡ್ಡ ದೊಡ್ಡ ಕಂಪನಿಗಳು, ಫ್ಯಾಕ್ಟರಿಗಳ ಬಗ್ಗೆ ಮಾತಾಡೋಣ. ಭಾರತದಲ್ಲಿ ಮಾರಾಟವಾಗ್ತಿರೋ ಬಹುತೇಕ ಪ್ಯಾಕ್ಡ್ ಪ್ರೊಸೆಸ್ಡ್ ಫುಡ್ ಗಳಲ್ಲಿ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನಲ್ಲಿ ಮೆನ್ಷನ್ ಮಾಡಿರೋ ಪ್ರಮಾಣಕ್ಕಿಂತ ಅತಿ ಹೆಚ್ಚು ಶುಗರ್, ಅಧಿಕ ಉಪ್ಪು, ಅನಾರೋಗ್ಯಕರ ಫ್ಯಾಟ್ಸ್ ಗಳು, ಪ್ರಿಸರ್ವೇಟಿವ್ಸ್ ಗಳು, ಅಡಿಟಿವ್ಸ್ ಗಳನ್ನ ಮಿಶ್ರಣ ಮಾಡ್ತಿದ್ದಾರೆ. ಚಿಕ್ಕ ಮಕ್ಕಳಿಗೆ ತಿನ್ಸೋ ಸೀರಿಯಲ್ಸ್ ನಲ್ಲಿ ಕೂಡ ಅಳತೆಗೂ ಮೀರಿದ ಶುಗರ್ ಕಂಟೆಂಟ್ ಇರುತ್ತೆ. ಅತಿಯಾದ ಸೋಡಿಯಂ ಮಿಶ್ರಿತ ನೂಡಲ್ಸ್ ಗಳು, ಸೇಫ್ಟಿ ಲಿಮಿಟ್ ಮೀರಿ ಪಾಮ್ ಆಯಿಲ್ ಬಳಸಿ ಮಾಡಿದಂತ ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಗಳು. ಇಷ್ಟಾದ್ರೂ ಈ ಕಂಪನಿಗಳು ತಮ್ಮ ಪ್ರಾಡಕ್ಟ್ ಗಳನ್ನ ಬಹಳ ಆರೋಗ್ಯಕರ, ಮಕ್ಕಳ ಬೆಳವಣಿಗೆಗೆ ಪೂರಕ ಅಂತ ಮಿಸ್ಬ್ರ್ಯಾಂಡ್ ಮಾಡ್ತಾ ಜನಗಳನ್ನ ಯಾಮಾರಿಸ್ತಾ ಇದ್ದಾರೆ. ಇದನ್ನೆಲ್ಲಾ ಸೇವನೆ ಮಾಡ್ತಿರೋ ನಮ್ಮ ಮಕ್ಕಳು, ಯುವಕರು ಚಿಕ್ಕ ವಯಸ್ಸಿಗೆ ಒಬೆಸಿಟಿ, ಫ್ಯಾಟಿ ಲಿವರ್, ಟೈಪ್ 2 ಡಯಾಬಿಟಿಸ್, ಇನ್ಸುಲಿನ್ ರೆಸಿಸ್ಟೆನ್ಸ್, PCOS, ಹೈಪರ್ ಟೆನ್ಷನ್, ಹಲ್ಲಿನ ಸಮಸ್ಯೆಗಳು, ಗಟ್ ಹೆಲ್ತ್ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. India has the highest number of diabetes patients in the world with an estimated 212 million cases. ಇದಾದ್ಮೇಲೆ ನಾವು ತರಕಾರಿ, ಸೊಪ್ಪು, ಹಣ್ಣುಗಳನ್ನ ಯಥೇಚ್ಛವಾಗಿ ತಿಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ಕೊಂಡಿದೀವಿ. ಆದ್ರೆ ಇವತ್ತಿನ ದಿನ ಹಣ್ಣು, ತರಕಾರಿ, ಸೊಪ್ಪುಗಳಿಗೇನೆ ಅತಿಯಾದ ಕೀಟನಾಶಕ, ಕೆಮಿಕಲ್ಸ್ ಗಳನ್ನ ಸಿಂಪಡಣೆ ಮಾಡಲಾಗ್ತಿದೆ. ಒಟ್ಟು 72 ತರಕಾರಿಯಲ್ಲಿ 11 ಬಗೆಯ ವಿಷಕಾರಿ ಅಂಶ ಹಾಗೂ 230 ಕೀಟನಾಶಕ ಅಂಶ ಪತ್ತೆಯಾಗಿದೆ. ಈ ಕಲಿಯುಗದಲ್ಲಿ ವ್ಯವಸಾಯ ಅನ್ನೋದೇ ಬಹುತೇಕ ವಿಷಯುಕ್ತ ಆಗೋಗಿದೆ ಅನ್ನೋದೇ ಕಟು ವಾಸ್ತವ. ಕಳೆ ನಾಶ ಮಾಡೋಕು ಕೆಮಿಕಲ್, ಬೆಳೆ ಬೆಳೆಯೋಕು ಕೆಮಿಕಲ್. ಒಂದು ಬೆಳೆ ಬೆಳೆದು ಕಟ್ಟಿಂಗ್ ಆಗೋ ತನಕ ನಾನಾ ತರದ ಕೀಟನಾಶಕ, ಕೆಮಿಕಲ್ಸ್ ಗಳನ್ನ ಸಿಂಪಡಣೆ ಮಾಡ್ತಾರೆ. ಬಹುತೇಕ ಕಡೆಗಳಲ್ಲಿ ತರಕಾರಿ, ಸೊಪ್ಪು ಹಸಿರು ಕಲರ್ ಕಾಣ್ಲಿ ಅಂತ ಆರ್ಟಿಫಿಷಿಯಲ್ ಕಲರ್ ನಲ್ಲಿ ಅಜ್ಜಿರ್ತಾರೆ. ಬೇಗ ಒಣಗದೆ ಇರ್ಲಿ ಅಂತ ಕೂಡ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ. ಇದೆಲ್ಲದಕ್ಕಿಂತ ಭಯಾನಕ ಅಂದ್ರೆ ಕೆಲವೊಂದಷ್ಟು ಹಣ್ಣುಗಳನ್ನ ಇಲ್ಲಿಗಲ್ ಆಗಿರೋ ಕೆಮಿಕಲ್ ಬಳಸಿ ಆರ್ಟಿಫಿಷಿಯಲ್ ಆಗಿ ಮಾಗಿಸ್ತಾರೆ. ಈ ಕೆಮಿಕಲ್ ಮನುಷ್ಯನ ಹೊಟ್ಟೆ ಒಳಗೆ ಸೇರಿದ್ರೆ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆಗಳು ಇರುತ್ತೆ ಅಂತಾರೆ ಸಾಂಕ್ರಾಮಿಕ ರೋಗ ತಜ್ಞರು. ಈ ರೀತಿ ನಾವು ಸುದೀರ್ಘ ಕಾಲ ಈ ಕೆಮಿಕಲ್ ಬಳಸಿರೋ, ಪೆಸ್ಟಿಸೈಡ್ ಸಿಂಪಡಣೆ ಮಾಡಿರೋ ತರಕಾರಿ, ಹಣ್ಣು, ಸೊಪ್ಪುಗಳು ಇವನ್ನ ಸೇವನೆ ಮಾಡ್ತಾ ಹೋದ್ರೆ ನರ ಸಂಬಂಧಿತ ಕಾಯಿಲೆಗಳು, ಹಾರ್ಮೋನ್ ಸಮಸ್ಯೆಗಳು, ಮಕ್ಕಳಾಗದೆ ಇರೋದು, ಮಕ್ಕಳ ಬೆಳವಣಿಗೆ ಮೇಲೆ ಪರಿಣಾಮ ಬೀರೋದು, ಎಲ್ಲದಕ್ಕಿಂತ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗ್ತೀವಿ ಅಂತ ವೈದ್ಯಕೀಯ ಸಂಶೋಧನೆಗಳು ತಿಳಿಸಿದಾವೆ. ಅಂಡ್ ನಾವು ತರಕಾರಿಗಳನ್ನ 2-3 ಬಾರಿ ತೊಳೆದ ಮಾತ್ರಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಸಿಂಪಡಣೆ ಮಾಡಿರೋ ಕೆಮಿಕಲ್ಸ್ ಹೋಗ್ಬಿಡೋದಿಲ್ಲ. ಒಂದಷ್ಟು ಪ್ರಮಾಣದ ಪೆಸ್ಟಿಸೈಡ್ಸ್ ನಮ್ಮ ದೇಹವನ್ನ ಸೇರುತ್ತೆ ಅಂತ ತಜ್ಞರು ಹೇಳಿದ್ದಾರೆ. ಆದ್ರೆ ಇವುಗಳನ್ನ ಮ್ಯಾಕ್ಸಿಮಮ್ ಲೆವೆಲ್ಗೆ ಕ್ಲೀನ್ ಮಾಡಿ ತಿನ್ನೋದು ಹೇಗೆ ಅನ್ನೋದನ್ನ ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ. ಇನ್ನು ನಿಮ್ಮ ಮನೆಗಳ ಸುತ್ತಮುತ್ತ ಗಮನಿಸಿ ನೋಡಿ. ಸಿಟಿಗಳಲ್ಲಿ ಪ್ರತಿ 50 ಮೀಟರ್ಗೊಂದು ಮೆಡಿಕಲ್ ಸ್ಟೋರ್ಸ್ ಗಳು ಹುಟ್ಕೊಂತಾ ಇದಾವೆ. ಪ್ರತಿ ಕಿಲೋಮೀಟರ್ಗೊಂದು ಕ್ಲಿನಿಕ್, ಪ್ರತಿ 2 ಕಿಲೋಮೀಟರ್ಗೊಂದು ಹಾಸ್ಪಿಟಲ್ಸ್ ಗಳು ತಲೆ ಎತ್ಕೊಂತಾ ಇದಾವೆ. ಹಳ್ಳಿಗಳಲ್ಲೂ ದಿನೇ ದಿನೇ ಹೊಸ ಮೆಡಿಕಲ್ ಸ್ಟೋರ್ಸ್ ಗಳು ಹುಟ್ಕೊಂತಾ ಇದಾವೆ. ಅಷ್ಟು ಮೆಡಿಕಲ್ ಸ್ಟೋರ್ಸ್ ಗಳು ಹುಟ್ಕೊಂತಾ ಇದಾವೆ ಅಂದ್ರೆ ಆ ಬಿಸ್ನೆಸ್ ನಲ್ಲಿ ಅಷ್ಟು ಲಾಭ ಇದೆ ಅಂತ ಅರ್ಥ. ಅಷ್ಟು ಲಾಭ ಆಗ್ತಿದೆ ಅಂದ್ರೆ ಅಷ್ಟು ಜನ ಮೆಡಿಸಿನ್ಸ್ ತಿಂತಾ ಇದಾರೆ, ಕಾಯಿಲೆ ಬೀಳ್ತಾ ಇದಾರೆ ಅಂತ ಅರ್ಥ. ಸೊ ಇಷ್ಟೊಂದು ಜನ ಕಾಯಿಲೆ ಬೀಳೋಕೆ ಕಾರಣ ಏನು? ನಾವು ಪ್ರತಿನಿತ್ಯ ಗೊತ್ತಿಲ್ಲದೆ ಸೇವನೆ ಮಾಡ್ತಿರೋ ಇದೇ ಕೆಮಿಕಲ್ ಯುಕ್ತ ಆಹಾರಗಳು. FSSAI ಅವರ ವರದಿ ಪ್ರಕಾರ 2024-25 ನಡೆಸಿರೋ ಫುಡ್ ಟೆಸ್ಟ್ ನಲ್ಲಿ ದೇಶದ 1,70,535 ಸ್ಯಾಂಪಲ್ ಗಳ ಪೈಕಿ 34,388 ಸ್ಯಾಂಪಲ್ ಗಳು ಲ್ಯಾಬ್ ಟೆಸ್ಟ್ ನಲ್ಲಿ ಫೇಲ್ ಆಗಿದಾವೆ. ಭಾರತದ ಅನೇಕ ಫೇಮಸ್ ಕಂಪನಿಯ ಚಾಕ್ಲೇಟ್ಸ್ ಗಳು, ಡೈರಿ ಪ್ರಾಡಕ್ಟ್ಸ್ ಗಳು, ಅಡುಗೆ ಎಣ್ಣೆಗಳನ್ನು ಸೇರಿದಂತೆ ನಾವು ಸೇವನೆ ಮಾಡೋ ಅನೇಕ ಪ್ರಾಡಕ್ಟ್ ಸ್ಯಾಂಪಲ್ಸ್ ಗಳು ತಿನ್ನಲು ಯೋಗ್ಯವಿಲ್ಲ, ಕಲಬೆರಕೆ ಆಗಿದಾವೆ, ಕೆಮಿಕಲ್ ಮಿಶ್ರಿತ ಆಗಿದಾವೆ ಅಂತ ವರದಿ ಕೊಟ್ಟಿದ್ದಾರೆ. ಅಂದ್ರೆ ನಾವು ತಿಂತಿರೋ 5ರಲ್ಲಿ 1 ಪದಾರ್ಥ ನಮ್ಮ ಆರೋಗ್ಯವನ್ನ ಡ್ಯಾಮೇಜ್ ಮಾಡ್ತಾ ಇದೆ ಅಂತ ಅರ್ಥ. ಅದ್ರಲ್ಲೂ ಬೆಳೆಯೋ ಮಕ್ಕಳಿಗೆ ದೊಡ್ಡ ಗ್ಲಾಸ್ ಹಾಲು ಕೊಡಿ ಅಂತ ಹೇಳ್ತಾರೆ. ಆದ್ರೆ ಈ ಟೆಸ್ಟ್ ನಲ್ಲಿ 38% ನಷ್ಟು ಹಾಲಿನ ಉತ್ಪಾದನೆಗಳು ಸೇವನೆಗೆ ಯೋಗ್ಯವಲ್ಲ ಅಂತ ಹೇಳಿ ಫೇಲ್ ಆಗಿದಾವೆ. ಇನ್ನು ಸಸ್ಯಾಹಾರಿಗಳಿಗೆ ಪ್ರೋಟೀನ್ ಬೇಕು ಅಂದ್ರೆ ಪನ್ನೀರ್ ತಿನ್ನಿ ಅಂತಾರೆ. ಆದ್ರೆ 83% ರಷ್ಟು ಪನ್ನೀರ್ ಸ್ಯಾಂಪಲ್ಸ್ ಗಳು ಈ ಟೆಸ್ಟ್ ನಲ್ಲಿ ಫೇಲ್ ಆಗಿದಾವೆ. ಅದ್ರಲ್ಲೂ 40% ನಷ್ಟು ಸ್ಯಾಂಪಲ್ಸ್ ಗಳು ಮನುಷ್ಯ ತಿನ್ಲಿಕ್ಕೆ ಯೋಗ್ಯವಲ್ಲದಷ್ಟು ಕೀಳು ಮಟ್ಟದಲ್ಲಿದ್ವು ಅಂತ ವರದಿಯಲ್ಲಿ ತಿಳಿಸಿದ್ದಾರೆ. 83% did not meet quality standards. 40% were unsafe for consumption. ಒಟ್ನಲ್ಲಿ ನಮ್ಮ ಸರ್ಕಾರಗಳು ಜನಗಳಿಗೆ ಏನೇನೋ ಫ್ರೀ ಕೊಟ್ಟು ಕಾಯಿಲೆನ ದುಡ್ಡಿಗೆ ಮಾರ್ತಾ ಇದ್ದಾರೆ. ಇದು ನಮ್ಮ ದೇಶ ಅಂದ್ರೆ. ನಮ್ಮ ದೇಶದಲ್ಲಿ ಈ ಫುಡ್ ಸೇಫ್ಟಿಗೆ ಸಂಬಂಧಪಟ್ಟ ಕಾನೂನಿಲ್ವಾ? ಇದೆ. ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಬೇಕು, ಇಂತಿಷ್ಟೇ ಪ್ರಮಾಣದಲ್ಲಿ ಪ್ರಿಸರ್ವೇಟಿವ್ಸ್, ಅಡಿಟಿವ್ಸ್ ಬಳಸಬೇಕು ಅನ್ನೋ ನಿಯಮಗಳಿಲ್ವಾ? ಇದಾವೆ. ಇದನ್ನ ನೋಡ್ಕೊಳ್ಳಕ್ಕೆ ಅಂತಲೇ ಪ್ರತ್ಯೇಕ ಇಲಾಖೆಗಳಿದಾವೆ. ಆದ್ರೂ ಕೂಡ ಇದನ್ನೆಲ್ಲ ಸಂಪೂರ್ಣವಾಗಿ ಹತೋಟಿಗೆ ತಗೊಳ್ಳೋದು
ಮಾಡೋದ್ರಲ್ಲಿ, ಇದನ್ನೆಲ್ಲ ತಡೆಗಟ್ಟೋದ್ರಲ್ಲಿ ನಮ್ಮ ಸರ್ಕಾರಗಳು, ಇಲಾಖೆಗಳು ವಿಫಲ ಆಗ್ತಿದಾವೆ. ಇದಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ? ನಮ್ಮ ಭಾರತೀಯರ ಜನಸಂಖ್ಯೆಗೆ ಅನುಗುಣವಾಗಿ ಈ ಇಲಾಖೆ ಸಿಬ್ಬಂದಿಗಳು, ಅಧಿಕಾರಿಗಳು ಇಲ್ಲದೆ ಇರೋದು. ನಮ್ಮ ಭಾರತದಾದ್ಯಂತ ಸಣ್ಣ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಾಪಾರಿಗಳು, ಇಂಡಸ್ಟ್ರೀಸ್ ತನಕ ಲಕ್ಷಾಂತರ ಜನ ಆಹಾರಕ್ಕೆ ಸಂಬಂಧಪಟ್ಟ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇವರನ್ನೆಲ್ಲ ಮಾನಿಟರ್ ಮಾಡಬೇಕು ಅಂದ್ರೆ ಸರ್ಕಾರ ಅಧಿಕ ಸಂಖ್ಯೆಯಲ್ಲಿ ಸಿಬ್ಬಂದಿಗಳು, ಅಧಿಕಾರಿಗಳನ್ನ ನೇಮಕ ಮಾಡಬೇಕು. ಅಧಿಕ ಸಂಖ್ಯೆಯಲ್ಲಿ ಫುಡ್ ಸ್ಯಾಂಪಲ್ಸ್ ಗಳನ್ನ ಟೆಸ್ಟ್ ಮಾಡ್ಲಿಕ್ಕೆ ಸುಸಜ್ಜಿತವಾದ ಪ್ರಯೋಗಾಲಯಗಳು ಇರಬೇಕು. ಅಮಾವಾಸ್ಯೆಗೊಂದ್ಸಲ, ಹುಣ್ಣಿಮೆಗೊಂದ್ಸಲ ತಪಾಸಣೆ ಮಾಡೋದು ಬಿಟ್ಟು ಪ್ರತಿನಿತ್ಯ ಇವುಗಳ ಬಗ್ಗೆ ಹದ್ದಿನ ಕಣ್ಣು ಇಡಬೇಕು. ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕಾನೂನು ಉಲ್ಲಂಘನೆ ಮಾಡೋರ್ ಮೇಲೆ ಕಠಿಣವಾದ ಕ್ರಮ ತಗೋಬೇಕು. ಬಟ್ ಇದಂತೂ ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಬಿಡಿ. ಕಾರಣ ಭ್ರಷ್ಟಾಚಾರ. ಹಿಂಗಾಗಿರೋದಕ್ಕೇನೆ ಫುಡ್ ಬಿಸ್ನೆಸ್ ಮಾಡೋರ್ಗೆ ನಮ್ಮ ದೇಶದ ಕಾನೂನಿನ ಬಗ್ಗೆ ಭಯನೇ ಇಲ್ದಂಗಾಗಿದೆ. ಯಾವಾಗ ಬಿಸ್ನೆಸ್ ಗಳಿಗೆ ಕಾನೂನಿನ ಭಯ ಇರೋದಿಲ್ವೋ ಆಗ ಕಾನೂನೇ ಒಂದು ಬಿಸ್ನೆಸ್ ಆಗೋಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಇದಕ್ಕೆಲ್ಲ ನಾವೇ ಏನು ಪರಿಹಾರ ಕಂಡಿಡ್ಕೊಳಕ್ಕಾಗಲ್ವಾ ಅಂತ ನೀವು ಕೇಳಬಹುದು. ಖಂಡಿತ ಮ್ಯಾಕ್ಸಿಮಮ್ ಲೆವೆಲ್ಗೆ ನಮ್ಮ ಆರೋಗ್ಯ ಕಾಪಾಡ್ಕೊಳಕ್ಕೆ ನಾವು ಒಂದಷ್ಟು ಅಭ್ಯಾಸಗಳನ್ನು ಬೆಳೆಸ್ಕೋಬೇಕಾಗತ್ತೆ. ಮೊದ್ಲಿಗೆ ನೀವು ಎಷ್ಟೇ ಕ್ಲೀನ್ ಆಗಿ ಕಾಣೋ ತರಕಾರಿ, ಹಣ್ಣು, ಸೊಪ್ಪುಗಳನ್ನ ಮನೆಗ್ ತಗೊಂಡ್ ಬಂದ್ರುವೆ ಸುಮ್ನೆ ಹಂಗೆ ತೊಳೆದು ತಿನ್ನೋಕ್ ಹೋಗ್ಬೇಡಿ. ಬದಲಾಗಿ ಆ ತರಕಾರಿ, ಹಣ್ಣು, ಸೊಪ್ಪುಗಳನ್ನ 1 ಲೀಟರ್ ನೀರಿಗೆ 2 ಚಮಚ ಬೇಕಿಂಗ್ ಸೋಡಾ ಅಥವಾ 1 ಚಮಚ ಉಪ್ಪನ್ನ ಹಾಕಿ 10 ರಿಂದ 15 ನಿಮಿಷ ನೆನ್ಸಿಡಿ. ನಂತರ ಅದನ್ನ ರನ್ನಿಂಗ್ ವಾಟರ್ ಅಂದ್ರೆ ನಲ್ಲಿ ನೀರಿನಲ್ಲಿ ತೊಳಿರಿ. ಹಿಂಗ್ ಮಾಡೋದ್ರಿಂದ ಅವುಗಳ ಮೇಲಿರೋ ವ್ಯಾಕ್ಸ್, ಪೆಸ್ಟಿಸೈಡ್ಸ್, ಇನ್ನಿತರ ಕೆಮಿಕಲ್ಸ್ ಗಳು 98% ಶುದ್ಧ ಆಗತ್ತೆ. ಬಾಳೆ, ಪಪಾಯ, ಮಾವು ಇವುಗಳು ಒಂದ್ ಸಣ್ಣ ಮಾರ್ಕು ಇಲ್ದೆ ಒಂದೇ ಸಮನಾಗಿ ಒಂದೇ ಕಲರ್ ಕಾಣ್ತಿದೆ ಅಂದ್ರೆ ಅದು ಆರ್ಟಿಫಿಷಿಯಲ್ ಆಗಿ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿ ಹಣ್ಣು ಮಾಡಿದ್ದಾರೆ ಅಂತ ಅರ್ಥ. ಸೊ ಇಂತ ಹಣ್ಣುಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ನೆಕ್ಸ್ಟ್, ಆದಷ್ಟು ಅಲ್ಟ್ರಾ ಪ್ರೊಸೆಸ್ಡ್ ಪ್ಯಾಕ್ಡ್ ಫುಡ್ ಗಳನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ಈ ರೀತಿ ಹಲವಾರು ಪ್ರಾಡಕ್ಟ್ ಗಳು FSSAI ಅವರ ಅಳತೆಗೂ ಮೀರಿದ ಶುಗರ್, ಸೋಡಿಯಂ, ಪ್ರಿಸರ್ವೇಟಿವ್ಸ್, ಅಡಿಟಿವ್ಸ್ ಗಳನ್ನ ಬಳಸ್ತಿರ್ತಾರೆ. ಅಂತೂ ನಿಮಗೆ ಅದನ್ನ ತಿನ್ನಬೇಕು ಅನ್ಸಿದ್ರೆ ದಯವಿಟ್ಟು ಲೇಬಲ್ ಓದಿ ಏನಿದೆ ಏನಿಲ್ಲ ಅಂತ ತಿಳ್ಕೊಳ್ಳಿ. ಲೇಬಲ್ ಓದಿದ್ರೂ ಅರ್ಥ ಆಗ್ತಿಲ್ಲ ಅಂದ್ರೆ ಫುಡ್ ಫಾರ್ಮರ್ ನಂತ ಕಾಂಟೆಂಟ್ ಕ್ರಿಯೇಟರ್ಸ್ ಗಳನ್ನ ಫಾಲೋ ಮಾಡಿ. ಇವ್ರುಗಳು ನಾವು ಪ್ರತಿನಿತ್ಯ ಬಳಸೋ ಆಹಾರ ಪದಾರ್ಥಗಳಲ್ಲಿ ಏನಿದೆ ಏನಿಲ್ಲ, ದೊಡ್ಡ ದೊಡ್ಡ ಕಂಪನಿಗಳು ಹೇಗೆ ಭಾರತೀಯರನ್ನ ಮಂಗ ಮಾಡ್ತಿದಾವೆ, ಹೆಂಗೆ ನಮ್ಮ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪೋಸ್ ಮಾಡ್ತಿದ್ದಾರೆ. ಇವ್ರ ವಿಡಿಯೋಗಳನ್ನ ನೋಡಿದ್ರೆ ಸಾಕು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ನೀವೇ ಅಲರ್ಟ್ ಆಗಿ ಹೋಗ್ತೀರಾ. ಇನ್ನು ಫಾಸ್ಟ್ ಫುಡ್ ಹೋಟೆಲ್ಸ್ ಗಳಲ್ಲಿ ಊಟ ಮಾಡ್ತಿದ್ದೀರಾ, ಪಾರ್ಸಲ್ ತಗೋತೀರಾ ಅಂದ್ರೆ ಅವರು ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡ್ತಿದಾರ ಅಂತ ನೋಡಿ. ಇಡ್ಲಿಗಳನ್ನ ತೆಳು ಪ್ಲಾಸ್ಟಿಕ್ ಹಾಕಿ ಬೇಯಿಸೋದು, ಬಿಸಿ ಊಟ ತಿಂಡಿಯನ್ನ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕಿ ಕಟ್ಕೊಡ್ತಾರೆ ಅಂದ್ರೆ ದಯವಿಟ್ಟು ಅಲ್ಲಿಗೆ ಹೋಗ್ಲೇಬೇಡಿ. ಇಡ್ಲಿ ತಯಾರಿಕೆಗೆ ಬಳಕೆ ಆಗ್ತಿದೆ ಪ್ಲಾಸ್ಟಿಕ್, ಸದ್ದಿಲ್ಲದೆ ಬರ್ತಿದೆ ಕ್ಯಾನ್ಸರ್. ಪಾರ್ಸಲ್ಗೆ ಕಪ್ಪು ಕಲರ್ ಕಂಟೈನರ್ಸ್ ಬಳಸುವಂತ ಯಾವುದೇ ಹೋಟೆಲ್ಸ್ ಗಳಲ್ಲೂ ಫುಡ್ ಆರ್ಡರ್ ಮಾಡಲೇಬೇಡಿ. ಈ ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಕಂಟೈನರ್ಸ್ ಗಳನ್ನೆಲ್ಲ ಎಲೆಕ್ಟ್ರಾನಿಕ್ ವೇಸ್ಟ್ ನಿಂದ ಮಾಡಿರ್ತಾರೆ. ಅಂಡ್ ಇದು ಮನುಷ್ಯನ ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಅಂತ ಒಂದ್ಸಲ ನೀವೇ ಗೂಗಲ್ ನಲ್ಲಿ ಚೆಕ್ ಮಾಡಿ. ಇದಾದ್ಮೇಲೆ ಆಚೆ ಕಡೆ ಚಾಟ್ಸ್ ತಿಂತೀರಾ ಅಂದ್ರೆ ಅವರು ಯಾವ ಎಣ್ಣೆ ಬಳಸ್ತಾ ಇದ್ದಾರೆ, ಅದ್ರ ಸ್ಥಿತಿ ಹೇಗಿದೆ ಅಬ್ಸರ್ವ್ ಮಾಡಿ. ಕಪ್ಪು ಎಣ್ಣೆ ಬಳಸೋದು, ಹೈಜೀನ್ ಮೇಂಟೈನ್ ಮಾಡದೇ ಇರೋದು, ಅಕ್ಕಪಕ್ಕದಲ್ಲಿ ಇಲಿ ಹೆಗ್ಣಗಳು, ಜಿರ್ಲೆಗಳು ಓಡಾಡೋದು, ಆಹಾರಗಳನ್ನ ಮುಚ್ಚದೆ ಓಪನ್ ಆಗಿಟ್ಟಿರೋದು, ಕೊಳಕು ನೀರನ್ನು ಇಟ್ಕೊಂಡಿರೋದು, ಇದನ್ನೆಲ್ಲ ಕಂಡ್ರೆ ದಯವಿಟ್ಟು ಅಂತ ಅಂಗಡಿಗಳಿಂದ ದೂರ ಉಳಿರಿ. ತುಂಬಾ ಜನಕ್ಕೆ ಇದೆಲ್ಲವೂ ಗೊತ್ತಿದೆ, ಆದ್ರೆ ಅವ್ರ ವಾದ ಏನ್ ಗೊತ್ತಾ, ಹೋಗ್ಗುರು ಈ ತರ ನೋಡ್ತಾ ಹೋದ್ರೆ ಏನು ತಿನ್ನ ಹಂಗೆ ಇಲ್ಲ, ಇವೆಲ್ಲ ತಲೆ ಕೆಡ್ಸ್ಕೊಂಬಾರ್ದು, ಸಿಕ್ಕಿದೆಲ್ಲ ತಿಂತಾ ಇರ್ಬೇಕು, ಯಾವತ್ತೋ ಸಾಯಕ್ ಈಗ್ಲೇ ಯಾಕೆ ಟೆನ್ಷನ್ ತಗೋಬೇಕು ಅನ್ನೋದು ಇವ್ರ ಪರ್ಸ್ಪೆಕ್ಟಿವ್. ಮನುಷ್ಯ ಕಾಯಿಲೆ ಬೀಳದೆ ಇರೋ ತನಕ ಹಿಂಗೆ ಮಾತಾಡೋದು. ಒಂದು ಸಲ ವಾಸಿನೇ ಮಾಡ್ಕೊಳಕ್ ಆಗದೆ ಇರೋಂತ ಕಾಯಿಲೆಗೆ ತುತ್ತಾಗ್ತಾನಲ್ಲ ಆಗ ಅವನಿಗೆ ಇದ್ರ ಗಾಂಭೀರ್ಯತೆ ಅರ್ಥ ಆಗೋದು. ಸೊ ಎಲ್ಲಿವರೆಗೆ ನಮ್ಮ ಜನಗಳು ಇದನ್ನ ಗಂಭೀರವಾಗಿ ಪರಿಗಣಿಸಲ್ಲ, ಎಲ್ಲಿವರೆಗೆ ಎಲ್ರು ಧ್ವನಿ ಎತ್ತಲ್ಲ, ಎಲ್ಲಿವರೆಗೆ ನಾವುಗಳು ಪ್ರಶ್ನೆ ಮಾಡಲ್ಲ, ಅಲ್ಲಿವರೆಗೂ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಲ್ಲ. ಸೊ ಇಂಥದ್ದನ್ನೆಲ್ಲ ಕಂಡಾಗ ಇಮ್ಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ಅದನ್ನ ಪ್ರಶ್ನೆ ಮಾಡಿ. ಇವತ್ತಿನ ದಿನ ಸೋಷಿಯಲ್ ಮೀಡಿಯಾಗಿಂತ ಪವರ್ಫುಲ್ ಮಾಧ್ಯಮ ಮತ್ತೊಂದಿಲ್ಲ. ಅಂಡ್ ಬರೀ ವಿಡಿಯೋಗಷ್ಟೇ ನಿಲ್ಲಿಸ್ತೆ FSSAI ಅವರ ವೆಬ್ಸೈಟ್ ನಲ್ಲಿ ಅಥವಾ ಆಪ್ ಮೂಲಕ ಅಥವಾ ಸಹಾಯವಾಣಿ ಮೂಲಕ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿ. ದೇಶದಾದ್ಯಂತ ದೂರುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದ್ರೆ ನಮ್ಮ ಸರ್ಕಾರ ವಿಧಿ ಇಲ್ಲದೆ ಕಟ್ಟುನಿಟ್ಟಾದ ಕ್ರಮ ತಗೊಳ್ಳೇಬೇಕಾಗತ್ತೆ. ಸಾಧ್ಯವಾದ್ರೆ ಈ ವಿಡಿಯೋನ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋ ಮೂಲಕ ಅವರನ್ನು ಎಚ್ಚರಿಸುವಂತ ಕೆಲಸ ಮಾಡಿ. ಹಂಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.